ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋಣ ಅಂತ ನಮ್ಮೂರಿನಿಂದ ಒಂದು 100 ಕಿಲೋಮೀಟ್ರ್ ದೂರ ಚನ್ನಪಟ್ಟಣ ತಾಲೂಕಲ್ಲಿದೆ ನಮ್ಮೂರು. ಇನ್ ಕೇಸ್ ನೀವು ಬೆಂಗಳೂರಿಂದ ಬರೋದಾದರೆ ಇನ್ನೊಂದು 60 ಕಿಲೋಮೀಟ್ರ್ ಹೆಚ್ಚಾಗಿ ಹಾಕ್ಕೊಳ್ಳಿ. ಇದು ನಮ್ಮೂರ ಪಕ್ಕ ಇರುವಂಥ ಪ್ರಾಚೀನವಾದ ವೈದ್ಯೇಶ್ವರ ದೇವಸ್ಥಾನ, ನೇರಳೂರು ಅನ್ನೋ ಕಡೆ ಇದೆ. ಲೊಕೇಶನ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ಶಿಂಷಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಇಗ್ಲೂರು ಬ್ಯಾರೇಜು 1983-84 ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇದ್ದಾಗ ದೇವೇಗೌಡರು ಲೋಕೋಪಯೋಗಿ ಸಚಿವರಾಗಿದ್ದರು. ಆ ಕಾಲದಲ್ಲಿ ಕಟ್ಟಿದಂಥ ಡ್ಯಾಮ್ ಇದು. ಬೆಂಗಳೂರಿನಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ 3 ರೂಟ್ಗಳನ್ನ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ. ಒಂದು ಮದ್ದೂರಿಗೆ ಬಂದು ಅಲ್ಲಿಂದ KM ದೊಡ್ಡಿ ಮಳವಳ್ಳಿ ಕಡೆಯಿಂದ ಹೋಗೋದು, ಇನ್ನೊಂದು ಕನಕಪುರದಿಂದ ಬಂದು ಮಳವಳ್ಳಿಗೆ ಬಂದು ಅಲ್ಲಿಂದ ಕೊಳ್ಳೇಗಾಲದ ಕಡೆ ತಿರ್ಕೊಳ್ಳೋದು. ಎಕ್ಸ್ಪ್ರೆಸ್ ವೇ ಆಗಿರೋ ಕಾರಣ ಬೆಂಗಳೂರಿನಿಂದ ಮೈಸೂರಿಗೆ ಭಾಳ ಬೇಗ ಬರೋ ಆಯ್ಕೆ ಇರೋದ್ರಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ ಬೆಂಗಳೂರಿನಿಂದ ವಯಾ ಮೈಸೂರು ರೂಟ್ನು ಸಹ ಗೂಗಲ್ ಮ್ಯಾಪ್ಸು ಸಜೆಸ್ಟ್ ಮಾಡ್ತಾ ಇದೆ. ನಮ್ಮೂರಿನಿಂದ KM ದೊಡ್ಡಿಗೆ 30 ಕಿಲೋಮೀಟ್ರು. ನಾನು KM ದೊಡ್ಡಿ ಕಡೆಯಿಂದ ಮೇನ್ ರೂಟನ್ನ ಜಾಯ್ನ್ ಆಗ್ತಾಯಿದ್ದೀನಿ. ಇದು ಮಳವಳ್ಳಿ ಕೆರೆ, ಬಲಗಡೆಗಿರೋದು ಕೆರೆ, ಎಡಗಡೆಗೆ ವಿಸ್ತಾರವಾದ ಗದ್ದೆ ಸೀಮೆ ಇದೆ. ಇಲ್ಲಿ ಭತ್ತದ ನಾಟಿ ಮಾಡಿದಾಗ ಈ ಜಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಹಸಿರುಮಯವಾಗಿ. ಕನಕಪುರದಿಂದ ಬಂದರೂ ಸಹ ನೀವು ಮಳವಳ್ಳಿಗೆ ಬಂದು ಕೊಳ್ಳೇಗಾಲಕ್ಕೆ ಹೋಗಬೇಕು. ನೀವು ಮೈಸೂರಿನಿಂದ ಬರ್ತಾಯಿದ್ರೆ ಒಂದು ಟಿ ನರಸೀಪುರ ಇಲ್ಲಾಂದರೆ ನಂಜನಗೂಡು ಕಡೆಯಿಂದ ಬಂದು ಸಂತೆ ಮರಳ್ಳಿಗೆ ಬಂದು ಅಲ್ಲಿಂದ ಯಳಂದೂರಿಗೆ ಬಂದು ನೆಕ್ಸ್ಟು BR ಹಿಲ್ಸಿಗೆ ಬರಬಹುದು. ನಾವೀಗ ಕಾವೇರಿ ನದಿಯ ದಕ್ಷಿಣಕ್ಕೆ ಹೋಗ್ತಾ ಇದ್ದೀವಿ. ಚಾಮರಾಜನಗರ ಮಂಡ್ಯ ಬಾರ್ಡ್ರಲ್ಲಿ ಸತ್ಯಗಾಲ ಸೇತುವೆ ಬರುತ್ತೆ. ಇದೇ ಸತ್ಯಗಾಲ ಸೇತುವೆ. ಇಲ್ಲಿಂದ ಗಗನಚುಕ್ಕಿ, ಭರಚುಕ್ಕಿ, ಮಧ್ಯರಂಗ ಮತ್ತು ಶಿಂಷಾ ಮಾರಮ್ಮನ ಗುಡಿ 10 ಕಿಲೋಮೀಟ್ರ್ ಒಳಗಡೆ ಬರ್ತವೆ. ಸೇತುವೆಯಿಂದ 15 ಕಿಲೋಮೀಟ್ರ್ ಮುಂದೆ ಬಂದರೆ ಕೊಳ್ಳೇಗಾಲ ಟೌನಿಗೆ ಬರ್ತೀವಿ. ನೀವು ಮನೆಯಿಂದ ಅರ್ಲಿ ಮಾರ್ನಿಂಗ್ ಹೊರಟಿದ್ರೆ ಟಿಫಿನ್ನಿಗೆ ಬೆಸ್ಟ್ ಪ್ಲೇಸ್ ಅಂತಂದರೆ ಕೊಳ್ಳೇಗಾಲ. ಏಕೆಂದರೆ ಈ ಊರಿನಲ್ಲಿ ತುಂಬ ಒಳ್ಳೆ ಜಾಗಗಳಿದ್ದಾವೆ. ಬೆಳಗ್ಗೆ ತಿಂಡಿ ಚಿತ್ರಾನ್ನ, ಇಡ್ಲಿ, ದೋಸೆ, ಬಾತು ಎಲ್ಲ ಸಿಗುವಂಥ ಜಾಗಗಳು ತುಂಬ ಒಳ್ಳೆ ಜಾಗಗಳು ಭಾಳಷ್ಟಿದ್ದಾವೆ. ಅದರಲ್ಲಿ ಒಂದು ತಿಪ್ಪಯ್ಯ ಶೆಟ್ಟಿ ಹೋಟೆಲ್ ಅಂತ. ಈ ಹೋಟ್ಲು 75 ವರ್ಷಗಳಿಂದ ಇದೆ. ಈಗ 3ನೇ ಜನ್ರೇಷನ್ನವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೆರಿಟೇಜ್ ಪ್ರಾಪರ್ಟಿ ಥರ ಕಾಣುವಂಥ ಈ ಜಾಗದಲ್ಲಿ ಕಳೆದ 60 ವರ್ಷದಿಂದ ಇವರು ಇದ್ದಾರೆ. ನಾನು ಕೊಳ್ಳೇಗಾಲಕ್ಕೆ ಬಂದಾಗಲೆಲ್ಲ ಇಲ್ಲಿ ಮಿಸ್ ಮಾಡದೆ ಬರ್ತೀನಿ. ನೋಡಿ, ಆ್ಯಂಬಿಯನ್ಸು ಸ್ವಲ್ಪ ಹೋಮ್ಲಿ ಅಂತಲೇ ಅನಿಸುತ್ತೆ. ಇವರ ಓಪನ್ ಕಿಚನ್ನಲ್ಲಿ ಹೇಗೆಲ್ಲ ಅಡುಗೆ ಮಾಡ್ತಾರೆ, ಹೈಜೀನ್ ಪ್ರಾಕ್ಟೀಸಸ್ ಹೇಗಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಬಹುದು. ತಿಪ್ಪಯ್ಯ ಶೆಟ್ಟಿ ಹೋಟೆಲ್ನ ಟ್ರೇಡ್ ಮಾರ್ಕ್ ಡಿಶ್ ಇದು. ನಾನು ಇದನ್ನು ಇಲ್ಲಿಗೆ ಬಂದಾಗಲೆಲ್ಲ ಮಿಸ್ ಮಾಡದೆ ತಿಂತಾ ಇರ್ತೀನಿ. ಮೋಟರ್ ದೋಸೆ ಅಂತ. ಚಟ್ನಿ, ಬೆಣ್ಣೆ, ಆಲೂಗೆಡ್ಡೆ ಪಲ್ಯಕ್ಕೆ ಸಂಪಣವನ್ನು ಹಾಕ್ಕೊಂಡು ಹದವಾಗಿ ಅದನ್ನು ಕಲಸಿ ಆಮೇಲೆ ಅದನ್ನು ತವದ ಮೇಲೆ ಹಾಕಿ 10ರಿಂದ 15 ನಿಮಿಷಗಳ ಕಾಲ ಮತ್ತೆ ಬೆಣ್ಣೆ ಹಾಕಿ ಮಗ್ಚಾಕಿ ಮೈಲ್ಡಾಗಿ ರೋಸ್ಟ್ ಮಾಡಿ ಅದರ ಮೇಲೆ ಒಂದು ಡಾಲಪ್ ಆಫ್ ಬಟರನ್ನು ಹಾಕಿ ಇವರು ಊಟ ಎಲ್ಲ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ದೋಸೆನ ಬೆಣ್ಣೆಗೆ ಸವರ್ಕೊಂಡು ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಈ ಜಾಗದ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಇವರ ಇನ್ನೊಂದು ಸ್ಪೆಷಾಲಿಟಿ ಬಂದು ಗೀ ಪುಡಿ ಆನಿಯನ್ ಮಸಾಲೆ ದೋಸೆ ಅಂತ. ನೋಡಿ, ದೋಸೆ ಎಷ್ಟಾಗಲಿಕ್ಕಿದೆ, 2 ಅಡಿ ಇದೆ ಡಯಾಮೀಟ್ರು. ತವದ ಮೇಲೆ ಹೀಗೆ ತೆಳ್ಳಗೆ ಸಂಪಣ ಸವರಿ ಅದ್ರ ಮೇಲೆ ಮಸಾಲೆ ಹಾಕಿ ಅದ್ರ ಮೇಲೆ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲ ಹಾಕಿ ಅದ್ರ ಮೇಲೆ ಧಾರಾಳವಾಗಿ ತುಪ್ಪವನ್ನು ಹಾಕಿ ರೋಸ್ಟ್ ಮಾಡಿ ಲಾಸ್ಟಲ್ಲಿ ಚಟ್ನಿ ಪುಡಿಯನ್ನು ಹಾಕಿ, ಅವರೇ ಮಾಡಿರುವಂಥ ಚಟ್ನಿ ಪುಡಿ ಅಂತ ಇದು ಹಾಕಿ ಕೊನೆಗೆ ಹೀಗೆ ಫೋಲ್ಡ್ ಮಾಡಿ ಕೊಡ್ತಾರೆ. ನನಗೆ ಒಂದು ತಿನ್ನೋಕ್ಕಾಗಲಿಲ್ಲ, ಅದಕ್ಕೆ ಅರ್ಧ ಈಸ್ಕೊಂಡೆ. ಮತ್ತು ಅದೇ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ತಾರೆ. ಇದರ ಟೆಕ್ಸ್ಚರ್ ನೋಡಿ, ಥಿನ್, ಕ್ರಿಸ್ಪ್ ಮತ್ತು ಮೇಲ್ಗಡೆ ಟಾಪಿಂಗ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿದೆ. ಸರಿ, ಹೊಟ್ಟೆ ತುಂಬಿತು. ಇನ್ನೇನು ನೆಕ್ಸ್ಟು ಬಿಳಿಗಿರಿ ರಂಗನ ಬೆಟ್ಟದ ಕಡೆಗೆ ದಾರಿ ಹಿಡಿಯೋದು. ಕೊಳ್ಳೇಗಾಲದಿಂದ ಇನ್ನೊಂದು 44-45 ಕಿಲೋಮೀಟ್ರ್ ದೂರ ಇದೆ ಬಿಳಿಗಿರಿ ರಂಗನ ಬೆಟ್ಟ. 2 ರೂಟ್ನಲ್ಲಿ ಹೋಗ್ಬೋದು. ಒಂದು ಯಳಂದೂರು ಮೇಲೆ, ಇನ್ನೊಂದು ಇಂಟೀರಿಯರ್ ರೂಟ್ ಬರುತ್ತೆ, ಅದು ಹಳ್ಳಿಗಳ ಮೇಲೆ ಹೋಗ್ಬೋದು. ಗೂಗಲ್ ಮ್ಯಾಪ್ಸು ನಿಮಗೆ ಸಜೆಸ್ಟ್ ಮಾಡುತ್ತೆ. ನೋಡಿ, ರೈಟ್ಗೆ ಹೋದರೆ ಯಳಂದೂರು, ಸ್ಟ್ರೈಟ್ ಹೋದರೆ ಆ ಇಂಟೀರಿಯರ್ ರೂಟ್ನಲ್ಲಿ ಹೋಗ್ಬೋದು. ಮಾಂಬಳ್ಳಿ, ರಾಮಾಪುರ, ಬೂದಿತಿಟ್ಟು, ವಡಗೆರೆ ಮೇಲೆ ಹೋಗುವಂಥ ಈ ರೂಟ್ನಲ್ಲಿ ನಾನು ಬಂದಿದ್ದೀನಿ. ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ನಾನು ಇದೇ ರೂಟ್ನಲ್ಲಿ ಯಾಕೆ ಬಂದೆ ಅಂದರೆ ನೋಡಿ, ಎಡಗಡೆಗೆ
ಆ ಬೆಟ್ಟ ಗುಡ್ಡಗಳ ಸಾಲು ನಾನು ಹೋಗ್ತಾ ಇದ್ದರೆ ನನ್ನ ಜೊತೆನೇ ಬಂದಂತೆ ಭಾಸವಾಗುತ್ತೆ. ಈ ಮರದ ಕೆಳಗಡೆ ನಿಂತ್ಕೊಂಡು ಹಾಗೆ ಆ ಬೆಟ್ಟದ ಸಾಲುಗಳಿಗೆ ಝೂಮ್ ಫೋಕಸ್ ಮಾಡಿದೆ 75 mm ನೋಡಿ. ಈ ಬೆಟ್ಟ ಗುಡ್ಡಗಳ ಸಾಲಿನಲ್ಲೇ ಬಿಳಿಗಿರಿ ರಂಗನಾಥ ಸ್ವಾಮಿಯ ಬೆಟ್ಟವೂ ಸಹ ಬರುತ್ತೆ. ನಾನು ಅದಾದಮೇಲೆ 300 mm ಝೂಮ್ ಹಾಕೋದಕ್ಕೆ ಶುರು ಮಾಡಿದೆ. ನೋಡಿ ಅಲ್ಲಿ ಬೆಳ್ಳಗೆ ಕಾಣ್ತಿದೆಯಲ್ಲ, ಅಲ್ಲೇ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು. ಅದಕ್ಕೆ ಅದನ್ನು ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರೆ. ಇನ್ನೇನು ಬಂದ್ವಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಚೆಕ್ ಪೋಸ್ಟ್ಗೆ. ಇಲ್ಲಿಂದ ಜಸ್ಟ್ ಇನ್ನೊಂದು 15 ಕಿಲೋಮೀಟ್ರ್ ಇದೆ ದೇವಸ್ಥಾನ ಅಷ್ಟೇ. ಇನ್ನೊಂದು ಚೂರು ಮುಂದೆ ಹೋದರೆ ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ. 1972ರಿಂದನೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸಂರಕ್ಷಿಸಿಕೊಂಡು ಬರಲ್ಪಟ್ಟ ಈ ಅರಣ್ಯವನ್ನು 2011ರಲ್ಲಿ ಹುಲಿ ಸಂರಕ್ಷಿತ ಧಾಮ ಅಂತ ಘೋಷಿಸಲಾಗಿದೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೂ ಆ ಊರಿದೆಯಲ್ಲ, ಅದು ಈ ಸಂರಕ್ಷಿತ ಧಾಮದ ಒಳಗಡೆನೇ ಬರುತ್ತೆ. ಹಾಗಾಗಿ ಚೆಕ್ ಪೋಸ್ಟಿಂದ ಮುಂದಕ್ಕೆ ನಾವು 15 ಕಿಲೋಮೀಟ್ರ್ ಹೋಗಬೇಕಾದ್ರೆ ಕೆಲವೊಂದು ನಿರ್ಬಂಧಗಳನ್ನು ಪಾಲನೆ ಮಾಡಿಕೊಂಡು ಹೋಗಬೇಕಾಗುತ್ತೆ. ಈ ಚೆಕ್ ಪೋಸ್ಟ್ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಇರ್ತಾರೆ. ಅಲ್ಲಿ ನಾವು ನಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ನಾವು ಎಷ್ಟು ಜನ ಬಂದಿದ್ದೀವಿ ಆ ಡೀಟೇಲ್ಸು, ನಮ್ಮ ಫೋನ್ ನಂಬರು ಮತ್ತು ಎಷ್ಟೊತ್ತಿಗೆ ಇಲ್ಲಿಗೆ ಬಂದ್ವಿ ಅನ್ನೋ ಡೀಟೇಲ್ಸ್ನ ಲೆಡ್ಜರ್ನಲ್ಲಿ ಎಂಟ್ರಿ ಮಾಡಿ ಮುಂದಕ್ಕೆ ಹೋಗಬೇಕು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಚೆಕ್ ಪೋಸ್ಟ್ ಮೂಲಕ ಹೋಗಿ ಬಂದು ಮಾಡಬಹುದು. 6 ಗಂಟೆ ಆದಮೇಲೆ ಕ್ಲೋಸ್ ಆಗುತ್ತೆ. ಒಂದು ವೇಳೆ ನೀವು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಉಳ್ಕೊಳ್ಳೋದಾದರೆ ನೀವು ಅಲ್ಲೇ ಉಳ್ಕೊಂಡು ಮಾರನೇ ದಿನ ಬೆಳಗ್ಗೆ ಈ ಚೆಕ್ ಪೋಸ್ಟನ್ನು ಹಾದು ಹೋಗಬೇಕು. ಸಂಜೆ 5 ಗಂಟೆಗೆ ಬೆಟ್ಟದ ಒಳಗಡೆ ಹೋಗೋದನ್ನು ಬಂದ್ ಮಾಡ್ತಾರೆ. ಮತ್ತು ಬೆಟ್ಟದಿಂದ ಆಚೆ ಬರೋದು ಲಾಸ್ಟ್ ಟೈಮು 6 ಗಂಟೆ. ಹೀಗೆ ಚೆಕ್ ಪೋಸ್ಟನ್ನು ದಾಟ್ಕೊಂಡು ಹೋಗ್ಬೇಕಾದ್ರೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ನಿಮಗೆ ಬ್ರೀಫ್ ಮಾಡಿ ಕಳಿಸ್ತಾರೆ. ಎಲ್ಲೂ ಸಹ ವಾಹನವನ್ನು ನಿಲ್ಲಿಸುವ ಹಾಗಿಲ್ಲ. ಫೋಟೋಗ್ರಫಿ ವಿಡಿಯೋಗ್ರಫಿಯನ್ನು ಅರಣ್ಯದ ಒಳಗಡೆ ಮಾಡಿಕೊಂಡು ನಿಂತ್ಕೊಳ್ಳೋ ಹಾಗಿಲ್ಲ. ಮತ್ತು ಹೋಗುವಾಗಲೂ ಮಾಡೋ ಹಾಗಿಲ್ಲ. ಆಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯ ಈ ಥರದನ್ನೆಲ್ಲ ಎಸಿಬಾರ್ದು. ಆಮೇಲೆ ಗುಂಪು ಕಟ್ಕೊಂಡು ಪಾರ್ಟಿ ಮಾಡೋದು ಈ ಥರದನ್ನೆಲ್ಲನೂ ಅಲ್ಲಿ ಮಾಡಬಾರ್ದು. ಒಂದು ವೇಳೆ ಮಾಡಿ ತಗೊಳಾಕೊಂಡ್ರೆ 1000 ರೂಪಾಯಿಂದ 4000 ರೂಪಾಯಿವರೆಗೂ ದಂಡ ಹಾಕುವಂಥ ಸಾಧ್ಯತೆ ಇರುತ್ತೆ. ಏನಪ್ಪ ಅಂದರೆ ಇವರು ದಂಡ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತಲ್ಲ. ಇದು ಕಾಡು, ಇಲ್ಲಿ ವನ್ಯಜೀವಿಗಳಿಗೆ ಇರೋದಕ್ಕೆ ಮೊದಲ ಆದ್ಯತೆ ಇರೋದು. ನಾವು ಈ ಕಾಡಿನಲ್ಲಿ ಹೋಗಿ ಬರೋರಷ್ಟೇ. ಈ ಸಂದರ್ಭದಲ್ಲಿ ನಾವು ಇಲ್ಲಿನ ಮೂಲ ನಿವಾಸಿಗಳಾದ ಪ್ರಾಣಿಗಳಿಗೆ ತೊಂದರೆ ಆಗುವಂಥ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬಾರದು. ಆಗೋ ಅಲ್ಲಿ ಗಣೇಶನ ಗುಡಿ ಇದೆ ನೋಡಿ. ಯಾವಾಗಲೂ ಪ್ರಥಮ ಪೂಜೆ ಗಣೇಶನಿಗೆ ಅಲ್ವಾ, ಕೈ ಮುಕ್ಕೊಂಡು ದೇವಸ್ಥಾನ ಕಡೆ ಹೋಗೋಣ. ಪೂರ್ವ ಘಟ್ಟಗಳು ಹಾಗೂ ಪಶ್ಚಿಮ ಘಟ್ಟಗಳನ್ನು ಸಂಪರ್ಕಿಸುವಂಥ ಈ ಸೇತುವೆ ಇದೆಯಲ್ಲ, ಈ ಬಫರ್ ಝೋನು, ಇದ್ರ ಮಧ್ಯ ಬಿಳಿಗಿರಿ ರಂಗನ ಬೆಟ್ಟ ಬರುತ್ತೆ. ಆ ಕಡೆ ಈ ಕಡೆ ಎಲ್ಲ ಮಲೆಮಹದೇಶ್ವರನ ಬೆಟ್ಟ, ಬಂಡೀಪುರ, ಗೋಪಾಲಸ್ವಾಮಿ ಬೆಟ್ಟ ಎಲ್ಲ ಬರ್ತವೆ. ಇಲ್ಲಿನ ಸಸ್ಯವರ್ಗ ಬಂದು ಕುರುಚಲು ಕಾಡು, ಅರೆ ಹರಿದ್ವರ್ಣ ಹಾಗೂ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಹುಲಿ, ಚಿರತೆ, ಆನೆ, ಕರಡಿ, ತೋಳಗಳಲ್ಲದೇ 215 ಜಾತಿಯ ಪಕ್ಷಿಗಳು ಇಲ್ಲಿದ್ದಾವೆ. ಅವುಗಳಲ್ಲಿ 12 ಜಾತಿಯ ಪಕ್ಷಿಗಳು ಈ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂಥವು. ನಾನು ಕಾಡು ಬಿಟ್ಟು ಊರಿಗೆ ಬಂದಿದ್ದೀನಿ, ಹಾಗಾಗಿ ವಿಡಿಯೋ ರೆಕಾರ್ಡಿಂಗ್ನ ಮುಂದುವರಿಸ್ಬೋದು. ಇಲ್ಲಿ ಈ ಜಾಗದ ಸ್ಥಳ ಮಹಿಮೆ ವಿಚಾರಕ್ಕೆ ಬರೋದಾದರೆ, ಸಪ್ತರ್ಷಿಗಳಲ್ಲಿ ಇಬ್ಬರಾದ ವಿಶ್ವಾಮಿತ್ರ ಹಾಗೂ ವಸಿಷ್ಠ ಮಹರ್ಷಿಗಳ ನಡುವಿನ ಪ್ರಸಂಗವೊಂದು ಬರುತ್ತೆ. ಏನಂದರೆ, ವಿಶ್ವಾಮಿತ್ರರ ಕೋಪಕ್ಕೆ ತುತ್ತಾಗುವಂಥ ವಸಿಷ್ಠ ಮಹರ್ಷಿಗಳು ತಮ್ಮ ಮಕ್ಕಳನ್ನೆಲ್ಲ ಕಳ್ಕೋತಾರೆ. ಇದಾದ ಮೇಲೆ ಮರು ಸಂತಾನವನ್ನು ಕೋರುವಂಥ ವಸಿಷ್ಠ ಮಹರ್ಷಿಗಳು ಈ ಜಾಗಕ್ಕೆ ಬಂದು ಇಲ್ಲಿ ಔದುಂಬರ ಅನ್ನುವಂಥ ಒಂದು ಮರದ ಕೆಳಗಡೆ ತಿಮ್ಮಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತಿಮ್ಮಪ್ಪನ ಪೂಜೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಮೇಲೆ ಅವರಿಗೆ ಶಕ್ತಿ ಅನ್ನುವಂಥ ಪುತ್ರ ಜನಿಸ್ತಾನೆ. ಆ ಶಕ್ತಿಯ ಸಂತಾನವೇ ಮಹಾಭಾರತವನ್ನು ಬರೆದ ವ್ಯಾಸತೀರ್ಥರು ಅಂತ ಹೇಳಲಾಗ್ತದೆ. ಅದು ಒಂದು ಥಿಯರಿ. ನೋಡಿ, ವೆಹಿಕಲ್ ಪಾರ್ಕಿಂಗ್ ಲಾಟ್ ಬಂತು. ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ರಂಗಪ್ಪನ ಪಾದಕ್ಕೆ ನಮಸ್ಕರಿಸ್ಕೊಂಡು ಒಂದು 30-40 ಮೆಟ್ಲು ಹತ್ಕೊಂಡು ಹೋದರೆ ದೇವಸ್ಥಾನವನ್ನು ಪ್ರವೇಶಿಸ್ಬೋದು. ಸ್ಥಳ ಮಹಿಮೆಯ ಇನ್ನಷ್ಟು ಥಿಯರಿಗಳ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಬೆಟ್ಟದ ಮೇಲಿನ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೋದು. ಈ ತೇರು ಇದೆಯಲ್ಲ, ಇದು ವೈಶಾಖ ಮಾಸದಲ್ಲಿ ಅಂದರೆ ಏಪ್ರಿಲ್ ಮೇನಲ್ಲಿ ತೇರಿನ ಉತ್ಸವ ನಡೆಯುತ್ತೆ. ಆವಾಗ ಅದನ್ನು ಹೊರಗಡೆ ಎಳೀತಾರೆ. ದೇವಸ್ಥಾನದ ಟೈಮಿಂಗ್ ಇದು. ಅಲ್ಲಿ ನವಗ್ರಹಗಳ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಆಂಜನೇಯ ಸ್ವಾಮಿ ಕೈ ಮುಕ್ಕೊಂಡು ಮೆಟ್ಲತ್ತೋದಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು ಶುರು ಮಾಡೋದು. ಗೋವಿಂದ ಗೋವಿಂದ ಶುರು ಮೆಟ್ಲತ್ತದ. ಈಗ ಇಲ್ಲಿನ ಸೋಲಿಗ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಕುಸುಮಾಲೆ ಅನ್ನುವಂಥ ಹುಡುಗಿಯ ಮೇಲೆ ರಂಗನಾಥ ಸ್ವಾಮಿಗೆ ಪ್ರೇಮಾಂಕುರವಾಗುತ್ತೆ.
ಅವರು ಆ ಹುಡುಗಿಯನ್ನು ವರಿಸ್ತಾರೆ. ಹಾಗಾಗಿ ಈ ಸೋಲಿಗ ಜನಾಂಗ ರಂಗನಾಥ ಸ್ವಾಮಿಯನ್ನು ಈಗಲೂ ಭಾವ ಅಂತ ಪ್ರೀತಿಯಿಂದ ಕರೀತಾರೆ. ನೋಡಿ ಇಲ್ಲಿ ಆಂಜನೇಯ ಮತ್ತು ಗಣೇಶನ ಮೂರ್ತಿಗಳನ್ನು ಕೆತ್ತಿದ್ದಾರೆ ಕಲ್ಲಿನ ಮೇಲೆ. ಅಲ್ಲಿ ಕೈ ಮುಕ್ಕೊಂಡು ಇನ್ನೊಂದು 30-40 ಮೆಟ್ಲನ್ನು ಹತ್ತಿ ಗೋಪುರವನ್ನು ತಲುಪೋದು. ಈ ಸೋಲಿಗ ಬುಡಕಟ್ಟು ಜನಾಂಗ ಪ್ರತಿ 2 ವರ್ಷಕ್ಕೆ ಒಮ್ಮೆ 2 ಅಡಿ ಉದ್ದ ಇರುವಂತಹ ಚರ್ಮದ ಪಾದರಕ್ಷೆಗಳನ್ನು ರಂಗನಾಥ ಸ್ವಾಮಿಗೆ ಅರ್ಪಿಸ್ತಾರೆ. ಈ ಪಾದರಕ್ಷೆಗಳನ್ನು ಧರಿಸಿಕೊಂಡು ರಂಗನಾಥ ಸ್ವಾಮಿ ಸುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಪ್ರತಿ ರಾತ್ರಿ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಅಂತ ಈಗಲೂ ನಂಬಲಾಗಿದೆ. ಆಗೋ ನೋಡಿ ಬಂತು ವೈಕುಂಠ ಸದೃಶವಾದ ರಂಗನಾಥ ಸ್ವಾಮಿಯ ದೇವಸ್ಥಾನದ ಪ್ರಾಂಗಣ. ಸ್ಟ್ರೈಟ್ ಕಾಣ್ತಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ, ಬಲಗಡೆಗಿರೋದು ರಂಗನಾಯಕಿ ಅಮ್ಮನವರ ದೇವಸ್ಥಾನ. ದೇವಸ್ಥಾನದ ಈಗಿನ ರಚನೆ ಇದೆಯಲ್ಲ, ಇದನ್ನು 17ನೇ ಶತಮಾನದಲ್ಲಿ ಇಲ್ಲಿ ಪಕ್ಕದ 16 ಅನ್ನುವಂಥ ಗ್ರಾಮ ಇದೆ, ಆ ಗ್ರಾಮದ ಪಾಳೆಗಾರ ಶ್ರೀ ಮುದ್ದುರಾಜು ಕಟ್ಟಿಸಿದ್ದು ಅಂತ ಇತಿಹಾಸ ಹೇಳುತ್ತೆ. ದೇವಸ್ಥಾನದ ಎಡಭಾಗದಲ್ಲಿ ಮಧ್ಯಾಹ್ನ 12:30ಯಿಂದ 2 ಗಂಟೆ ತನಕ ಅನ್ನಪ್ರಸಾದ ವಿತರಣೆ ಆಗುತ್ತೆ. ಅನ್ನಪೂರ್ಣೇಶ್ವರಿ ಅನ್ನಛತ್ರದಲ್ಲಿ ನೀವೇನಾದರೂ ಈ ಟೈಮ್ನಲ್ಲಿ ಇಲ್ಲಿಗೆ ಬಂದರೆ ಅನ್ನಪ್ರಸಾದವನ್ನು ಸ್ವೀಕರಿಸೋದು ಮಿಸ್ ಮಾಡ್ಕೋಬೇಡಿ. ಛತ್ರದ ಎಡಗಡೆಗೆ ಒಂದು ನೀರಿನ ಟ್ಯಾಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ತಟ್ಟೆ ತೊಳೆದು ಕೈ ತೊಳ್ಕೊಂಡು ಆಮೇಲೆ ಇದೇ ಜಾಗದಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸುತ್ತ ಇರುವಂಥ ಗುಡ್ಡಗಳು ಹಾಗೂ ಕಣಿವೆಗಳ ದೃಶ್ಯ ಸಿರಿಯನ್ನು ಕಣ್ ತುಂಬಿಕೊಳ್ಳಿ. ಈ ಶ್ರೇಣಿಗಳಲ್ಲಿರುವ ಗುಡ್ಡಗಳ ಎತ್ತರ ಸಮುದ್ರ ಮಟ್ಟದಿಂದ 4600ರಿಂದ 5900 ಅಡಿಗಳವರೆಗೆ ಇದ್ದಾವೆ. ಇಲ್ಲಿ ಸುಮಾರು 800 ಜಾತಿಯ ಸಸ್ಯಗಳನ್ನು ಗುರುತಿಸಲಾಗಿದೆ. ಎತ್ತರಕ್ಕೆ ಹೋದಷ್ಟು ಶೋಲ ಕಾಡುಗಳು ಮತ್ತು ಶೋಲ ಹುಲ್ಲುಗಾವಲುಗಳು ಕಂಡು ಬರ್ತವೆ. ಹಾಗೆ ಒಂದಷ್ಟು ಮೆಡಿಸಿನಲ್ ಪ್ಲ್ಯಾಂಟ್ಗಳನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ. ಶ್ರೀಗಂಧ ಹಾಗೂ ಬೀಟೆ ಮರಗಳು ಇಲ್ಲಿ ಹೇರಳವಾಗಿ ಕಂಡು ಬರುತ್ತವೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ವಿಚಾರ ಏನಂದರೆ, ಈ ದೇವಸ್ಥಾನದ ಮೂಲ ದೇವರು ತಿಮ್ಮಪ್ಪ. ಹಾಗಾದರೆ ಇದನ್ನು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಗೆ ಕರೀತಾರೆ? ಅದರ ಹಿಂದೆ ಒಂದು ಥಿಯರಿ ಇದೆ. ಒಮ್ಮೆ ಟಿಪ್ಪು ಸುಲ್ತಾನ ಈ ಜಾಗಕ್ಕೆ ಬಂದಾಗ ಈ ದೇವಸ್ಥಾನದ ಬಗ್ಗೆ ವಿಚಾರಿಸ್ತಾನೆ. ಆತ ಅನೇಕ ದೇವಸ್ಥಾನಗಳನ್ನು ಅದಾಗಲೇ ಧ್ವಂಸ ಮಾಡಿದ್ದ ಕಾರಣ ಜನ ಹೆದರ್ಕೊಂಡು ಈ ದೇವಸ್ಥಾನದ ದೇವರು ರಂಗನಾಥ ಸ್ವಾಮಿ ಅಂತ ಹೇಳ್ಬಿಡ್ತಾರೆ. ಯಾಕೆಂದರೆ ಎಷ್ಟು ದೇವಸ್ಥಾನಗಳನ್ನು ಕೆಡವಿದ್ರು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿರ್ತಾನೆ. ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ ತಕ್ಷಣ ಆತ ಇಲ್ಲೂ ಸಹ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾನೆ ಅಂತ ಹೇಳಲಾಗಿದೆ. ಇದು ಸನ್ಸೆಟ್ ವ್ಯೂ ಪಾಯಿಂಟ್. ಇವತ್ತು ಮೋಡ ಇರೋ ಕಾರಣ ಸನ್ಸೆಟ್ ಕಾಣುವಂಥ ಸಾಧ್ಯತೆ ಇಲ್ಲ, ಹಾಗಾಗಿ ನಾನು ವಾಪಸ್ ಮನೆ ಕಡೆಗೆ ದಾರಿ ಹಿಡಿತೀನಿ. ನೀವೇನಾದರೂ ರಾತ್ರಿ ಇಲ್ಲೇ ತಂಗ್ತೀವಿ ಅಂತ ಅನ್ನೋದಾದರೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಬಿಳಿಗಿರಿ ಭವನ ಇದೆ. ಕರ್ನಾಟಕ ಸರ್ಕಾರ ಇದನ್ನು ನಡೆಸುತ್ತೆ. ಈ ಲಾಡ್ಜ್ನಲ್ಲಿ ಒಂದು ರಾತ್ರಿ ಉಳ್ಕೊಳ್ಳೋದಕ್ಕೆ 500 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಸಿಂಗಲ್ಸಿಗೆ ರೂಮ್ ಕೊಡಲ್ಲ. ಇದರ ಪಕ್ಕದಲ್ಲಿ KSTDC ಅವರ ಮಯೂರ ಲಾಡ್ಜ್ ಇದೆ. ಇಲ್ಲಿ 2800 ರೂಪಾಯಿಂದ 4500 ರೂಪಾಯಿ ತನಕ ವೀಕ್ ಡೇಸು ಮತ್ತು ವೀಕೆಂಡ್ಸ್ ಮೇಲೆ ಡಿಪೆಂಡ್ ಆಗಿ ಬೇರೆ ಬೇರೆ ಡಿಗ್ರಿ ಆಫ್ ಕಂಫರ್ಟ್ಸ್ನಲ್ಲಿ ಅಕಮಡೇಷನ್ನು ಸಿಗುತ್ತೆ. ಈ ಕೇಗುಡಿ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಗಳು ಸಂಧಿಸೋ ಜಾಗದಲ್ಲಿ ಸ್ವಯಂ ಉದ್ಭವ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು ಧಾರ್ಮಿಕ ದತ್ತಿ ಇಲಾಖೆಯವರು ಹಾಕಿರೋ ಬೋರ್ಡ್ ಪ್ರಕಾರ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಮತ್ತು ಮಧ್ಯಾಹ್ನ 4ರಿಂದ ಸಂಜೆ 7 ತನಕ ತೆಗೆದಿರಬೇಕು. ಆದರೆ ವಾಸ್ತವದಲ್ಲಿ ಇದು ತೆಗೆಯೋದು ಬರೀ ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆ ತನಕ ಮಾತ್ರ. ಹಾಗಾಗಿ ನಾನು 2ನೇ ಸಲ ಇಲ್ಲಿಗೆ ಬಂದಾಗಲೂ ಈ ದೇವಸ್ಥಾನದಲ್ಲಿ ಶಿವಪ್ಪನ ದರ್ಶನ ಆಗಿಲ್ಲ. ಸ್ಥಳ ಪುರಾಣಕ್ಕೆ ಮತ್ತೊಮ್ಮೆ ಬರೋಣ. ರಂಗನಾಥನ ಮತ್ತೊಂದು ಅವತಾರವಾದ ಪರಶುರಾಮ ತನ್ನ ತಂದೆ ಜಮದಾಗ್ನಿ ಮುನಿಯ ಆದೇಶದಂತೆ ತಾಯಿಯನ್ನು ಕೊಂದಿರ್ತಾನೆ. ಆಗ ಮಾತೃ ಹತ್ಯೆಯ ದೋಷ ಪರಿಹಾರಕ್ಕಾಗಿ ಇಲ್ಲಿ ಬಂದು ರಂಗನಾಥ ಸ್ವಾಮಿಯ ಪೂಜೆಯನ್ನು ಮಾಡಿರ್ತಾನೆ ಅಂತ ಹೇಳಲಾಗುತ್ತೆ. ಈ ಜಾಗದ ಹೆಸರು ಕೃಷ್ಣಯ್ಯನ ಕಟ್ಟೆ ಅಂತ. ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಸುತ್ತಮುತ್ತಲಿನ ಗುಡ್ಡಗಳಿಂದ ಹರಿದು ಬರುವಂಥ ಜರಿಗಳ ನೀರು ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಈ ಮೆಟ್ಲು ಹತ್ಕೊಂಡು ಮೇಲೆ ಹೋಗೋದು. ರಾಮಾಯಣ ಕಾಲದಲ್ಲಿ ರಾಮ ಹಾಗೂ ಲಕ್ಷ್ಮಣರು ಸೀತಾಪಹರಣದ ಪ್ರಸಂಗದ ಸಂದರ್ಭದಲ್ಲಿ ಈ ಜಾಗಕ್ಕೆ ಬಂದು ತಿಮ್ಮಪ್ಪನ ಪೂಜೆ ಮಾಡಿದರು ಅಂತ ಇನ್ನೊಂದು ಲೆಜೆಂಡ್ ಇದೆ. ಸುತ್ತಲಿನ ಗಿರಿಗಳ ಶ್ರೇಣಿ. ರೈನ್ಬೋ ಫಾರ್ಮ್ ಆಗಿದೆ ಬಿಸಿಲು ಮಳೆಗೆ. ಮುಸ್ಸಂಜೆಯ ಹೊಂಬಣ್ಣ ಹಾಗೆ ಒಂದು 4 ಹನಿ ಮಳೆ, ಅದಕ್ಕೆ ರೈನ್ಬೋ ಫಾರ್ಮ್ ಆಗಿದೆ ನೋಡಿ. ಹಾಗೇ ಅಲ್ಲಿಂದ ದೇವಸ್ಥಾನ ಇರುವಂಥ ಆ ಗುಡ್ಡೆಗೆ 300 mm ಲೆನ್ಸ್ ತೊಗೊಂಡು ಝೂಮ್ ಹಾಕೋದಕ್ಕೆ ಶುರು ಮಾಡಿದೆ.
ನೋಡಿ ಬೆಳ್ಳಗೆ ಕಾಣಿಸ್ತಾ ಇದೆ ಗುಡ್ಡೆ. ಅದಕ್ಕೇ ಈ ಜಾಗಕ್ಕೆ ಬಿಳಿಗಿರಿ ಅಂತ ಹೆಸರು ಬಂತು ಅಂತ ತುಂಬ ಜನ ಹೇಳ್ತಾರೆ. ಹಾಗೆ ಇಲ್ಲಿ ಯಾವಾಗಲೂ ಮೋಡ ಮತ್ತು ಮಂಜು ಇರುವ ಕಾರಣ ಬಿಳಿಗಿರಿ ಅಂತ ಕರೀತಾರೆ ಅನ್ನೋದು ಇನ್ನೊಂದು ಥಿಯರಿ. ನೋಡಿ ಎಷ್ಟು ಕ್ಲಿಯರಾಗಿ ದೇವಸ್ಥಾನದ ಗೋಪುರಗಳು ಕಾಣ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು. ಈಗ ಝೂಮಾಗಿ ತೋರಿಸಿದ ಜಾಗದಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಬಂದು ನಿಂತ್ಕೊಂಡು ಸುತ್ತ ಇರೋವಂಥ ಕಣಿವೆ ಮತ್ತು ಗಿರಿ ಶಿಖರಗಳನ್ನು ನೋಡಿದ್ದು. ನೋಡಿ ದೇವಸ್ಥಾನದ ಗೋಪುರ ಅನ್ನಛತ್ರ ಇರುವಂಥ ಜಾಗದಲ್ಲೇ ಅದು ವ್ಯೂ ಪಾಯಿಂಟ್ ಇರೋದು. ಅದೇ ನೋಡಿ ಕೃಷ್ಣನ ಕಟ್ಟೆ ಅಲ್ಲಿ ಕಾಣ್ತಾ ಇದೆ ನೋಡಿ. ಈಗ ನಾನು ಅಲ್ಲೇ ನಿಂತಿರೋದು. ಸಂಜೆ ವಾಕಿಂಗ್ ಮಾಡೋದಕ್ಕೆ ತುಂಬ ಐಡಿಯಲ್ ಆಗಿರುವಂಥ ಜಾಗ ಇದು. ಆಯಿತು, ಟೈಮ್ ಆಯಿತು, ಸೂರ್ಯಾಸ್ತನೂ ಆಗೋಯಿತು. ಅಲ್ಲಿ ನನ್ನ ಬೈಕ್ ನಿಂತಿದೆ. ಈಗ ನಾನು ಆ ಬೈಕ್ ತೊಗೊಂಡು ಕೊಳ್ಳೇಗಾಲದ ಕಡೆ ಹೋಗ್ತೀನಿ. ವಾಪಸ್ ಹೋಗ್ಬೇಕಾದ್ರೆ ಯಳಂದೂರು ಮೇಲೆ ಕೊಳ್ಳೇಗಾಲಕ್ಕೆ ಹೋಗ್ತೀನಿ. ಕೊಳ್ಳೇಗಾಲ KSRTC ಬಸ್ ಸ್ಟ್ಯಾಂಡ್ ಹಿಂದಕ್ಕೆ ಆದಂಗೆ ಮದ್ದಬೇಲೆ ಮಾರ್ಷಿ ಮಹಾದ್ವಾರ ಅಂತಿದೆ. ಆ ದ್ವಾರದೊಳಗಡೆ ಹೋದರೆ ದೇವಾಂಗಪೇಟೆ ರೋಡ್ನಲ್ಲಿ ಹೋಗ್ತೀವಿ. ಆ ಬೀದಿನಲ್ಲಿ 150 ಮೀಟ್ರ್ ಮುಂದೆ ಬರ್ತಿದ್ದಾಗೆ ಇಲ್ಲೊಂದು ಪುಟಾಣಿ ಇಡ್ಲಿ ಹೋಟ್ಲಿಗೆ ಬಂದೆ. ಇದ್ರ ಹೆಸರು ಶಿವರಾಮು ಮಲ್ಲಿಗೆ ಇಡ್ಲಿ ಹೋಟೆಲ್ ಅಂತ. 22 ವರ್ಷದಿಂದ ಈ ಜಾಗದಲ್ಲಿದೆ. ನೋಡಿ ಓನರ್ ಏನು ಜೋವೆಲ್ಲಾಗಿ ಕಸ್ಟಮರ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ವಡೆ ಮಾಡ್ತಾವ್ರೆ. ಇಲ್ಲಿ ಸ್ಥಳೀಕರಿಗೆ ಇವ್ರು ಮಾಡುವಂಥ ಇಡ್ಲಿ ಮತ್ತು ಬಾತು ಭಾಳ ಇಷ್ಟ. ಇವ್ರು ಮಾಡೋದು 2 ಐಟಮ್, ಇಡ್ಲಿ ಮತ್ತು ಬಾತು. ಡೈಲಿ ಒಂದೊಂದು ಟೈಪ್ ಬಾತ್ ಮಾಡ್ತಾರೆ. ಇಡ್ಲಿ ಮಾತ್ರ ಸೂಪರ್ ಸಾಫ್ಟಾಗಿರುತ್ತೆ. ನಮ್ಮ ಕಣ್ಣೆದುರುಗಡೆನೇ ಮಾಡ್ತಾ ಇರ್ತಾರಲ್ಲ, ನೋಡ್ಬೋದು ಏನು ಕ್ಲೀನಾಗಿ ಮತ್ತು ಚೆನ್ನಾಗಿ ಮಾಡ್ತಾರೆ ಅದನ್ನು ಅಂತ. ಮಸಾಲೆ ವಡೆ ಜೊತೆಯಲ್ಲಿ ಬಾತು ಮತ್ತು ಇಡ್ಲಿ ಜೊತೆ ತಿನ್ನೋದಕ್ಕೆ ಮಸಾಲೆ ವಡೆ ಅಕಂಪನಿಮೆಂಟ್. ನೋಡಿ ಈ ಥರ ಎಲೆ ಮೇಲೆ ಸಿಂಗಲ್ ಸರ್ವಿಂಗಿಗೆ 4 ಇಡ್ಲಿ, ಚಟ್ನಿ, ಸ್ವಲ್ಪ ಬೆಣ್ಣೆ ಮತ್ತು 2 ಮಸಾಲೆ ವಡೆ ಹಾಕ್ಕೊಡ್ತಾರೆ. ತಿಂತ ಹಾಗೆ ಕರ್ಗೋಗ್ಬಿಡ್ತೀವಿ. ಈ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, ಟಿ ನರಸೀಪುರ, ತಲಕಾಡು ಈ ಕಡೆ ಎಲ್ಲ ನೀವು ಇಂಟೀರಿಯರ್ ರೀಜನ್ಗಳಿಗೆ ಹೋದರೆ ಸಣ್ಣ ಪುಟ್ಟ ಹೋಟ್ಲುಗಳು 60-70 ವರ್ಷದಿಂದನೂ ಇರ್ತವೆ. ಸ್ಥಳೀಕರನ್ನ ಕೇಳ್ಕೊಂಡು ಹೋಗಿ ನೀವೇನಾದ್ರು ಇಲ್ಲಿ ತಿಂದರೆ ಮತ್ತೆ ಹುಡುಕೊಂಬಂದು ತಿನ್ನಬೇಕು. ಅಷ್ಟು ಚೆನ್ನಾಗಿ ರುಚಿಕಟ್ಟಾಗಿರೋ ಊಟ ಸಿಗುತ್ತೆ. ನೋಡಿ ಇಡ್ಲಿ ಎಫರ್ಟೇ ಹಾಕದೆ ಕೈಗೆ ಹಂಗೆ ಬಂದ್ಬಿಡ್ತು. ಬಾಯೊಳಗೆ ಹಾಕ್ತಿದ್ದಂಗೆ ಗಂಟ್ಲೊಳಗಡೆ ಹಂಗೆ ಇಳಿದೋಯ್ತು. ಟೇಸ್ಟ್ ಮಾತ್ರ ನಾನು ಹೋದ ತಿಂಗಳು ತಿಂದಿದ್ದನ್ನು ನೆನೆಸ್ಕೊಂಡು ಈ ತಿಂಗಳು ಮತ್ತೆ ಹುಡ್ಕೊಂಡು ಹೋಗಿದ್ದೀನಿ ಅಂದರೆ ಅದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಒಂದು ಅರ್ಧ ಬಾತ್ನು ಟ್ರೈ ಮಾಡೋಣ ಅಂತ ಬರೀ ಒಂದು 2 ಇಡ್ಲಿ ತೊಗೊಂಡಿದ್ದೆ. ಹೋಟೆಲ್ ಜಾಗ ಇರಬೇಕಲ್ಲ. ಆವತ್ತು ಮೆಂತ್ಯ ಬಾತ್ ಮಾಡಿದರು, ಅದು ಕೂಡ ತುಂಬ ಚೆನ್ನಾಗಿತ್ತು. 2 ಮಸಾಲೆ ವಡೆನ ಜೊತೆಲಿ ಈಸ್ಕೊಂಡು ಬಾತ್ನು ಹಂಗೆ ಬ್ಯಾಟಿಂಗ್ ಮಾಡಿದೆ. ಸೊ ಇಡ್ಲಿ ಮತ್ತು ಬಾತ್ ತಿಂದು ನನ್ನ ಈ ಬಿಳಿಗಿರಿ ರಂಗನ ಬೆಟ್ಟದ ಪ್ರವಾಸವನ್ನು ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನಮ್ಮ ಓನರ್ ಅವರ ಇನ್ಫೆಕ್ಷಿಯಸ್ ಸ್ಮೈಲ್ನ ನನಗೆ ಟ್ರಾನ್ಸ್ಫರ್ ಮಾಡಿ ಮನೆಗೆ ಕಳಿಸ್ತಿದ್ದಾರೆ. ಸೊ ಆನ್ ಅ ಸ್ಮೈಲಿ ನೋಟ್ ಐ ಆಮ್ ಎಂಡಿಂಗ್ ದಿಸ್ ಬಿಳಿಗಿರಿ ರಂಗನ ಬೆಟ್ಟ ಎಸ್ಕೇಪೇಡ್. ವಿಲ್ ಕ್ಯಾಚ್ ಯು ಅಪ್ ವಿತ್ ಬೇರೆ ವೀಡಿಯೋಗಳ ಜೊತೆಗೆ ಬರ್ತೀನಿ. ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಕೆ ಗುಡಿ ಮತ್ತು BR ಹಿಲ್ಸ್ನ ಇನ್ನೊಂದಷ್ಟು ಅಮೇಝಿಂಗ್ ಸ್ಪಾಟ್ಗಳನ್ನ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.